Next type of matrix is scalar matrix. Let us define it. Scalar matrix andre a diagonal matrix A equal to Aij is said to be a scalar matrix if all its diagonal elements are equal. ಅಂದ್ರೆ ಏನು? First of all, scalar matrix ಆಗಬೇಕು ಅಂತಂದ್ರೆ first of all it should be a diagonal matrix. Diagonal matrix ಆಗಬೇಕು ಅಂತಂದ್ರೆ first of all it should be a square matrix. So ಅಂದ್ರೆ ultimately scalar matrix ಅಂತಂದ್ರೆ it should be a square matrix. Square matrix ಆಗಿದ್ರೆ ಮಾತ್ರ ನಾವು scalar matrix ಬಗ್ಗೆ ಮಾತಾಡಬಹುದು. ಇಲ್ಲ ಅಂತಂದ್ರೆ scalar matrix ಬಗ್ಗೆ ಮಾತಾಡಕ್ಕಾಗಲ್ಲ. Therefore it should be a square matrix. So square matrix ಒಳಗಡೆ ಅದು ಎಂತ ಮ್ಯಾಟ್ರಿಕ್ಸ್ ಆಗಿರಬೇಕು ಅಂತಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಡಯಾಗನಲ್ ಮ್ಯಾಟ್ರಿಕ್ಸ್ ಒಳಗಡೆ ಅದು ಯಾವ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿರ್ಬೇಕು ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಡಯಾಗನಲ್ ಎಲಿಮೆಂಟ್ಗಳು ಈಕ್ವಲ್ ಆಗಿರಬೇಕು. ಹಾಗಾದ್ರೆ ವಾಟ್ ಅಬೌಟ್ ನಾನ್ ಡಯಾಗನಲ್ ಎಲಿಮೆಂಟ್ಸ್? ಯಾವಾಗ ಅದು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿದೀವಿ ಅಂತಂದ್ರೆ ನಾನ್ ಡಯಾಗನಲ್ ಎಲಿಮೆಂಟ್ಸ್ಗಳು ಆಟೋಮೆಟಿಕಲಿ ಏನಾಗಿರುತ್ತೆ? 0 ಆಗಿರುತ್ತೆ. ಹಾಗಾಗಿ ನಾನ್ ಡಯಾಗನಲ್ ಎಲಿಮೆಂಟ್ಗಳು 0 ಇರಬೇಕು ಮತ್ತು ಡಯಾಗನಲ್ ಎಲಿಮೆಂಟ್ಗಳು ಏನಾಗಿರ್ಬೇಕು ಅಂತಂದ್ರೆ ಈಕ್ವಲ್ ಆಗಿರಬೇಕು ಅಂತ ಇದರ ಅರ್ಥ. ಸೊ ಇದನ್ನ ಜನರಲಿ ಯಾವ ರೀತಿ ಬರೀತಾರೆ ಅಂತಂದ್ರೆ ಎ ಈಕ್ವಲ್ ಟು ಎ ಐ ಜೆ ಇಟ್ ಮೇ ಬಿ ಆಫ್ ಎನಿ ಆರ್ಡರ್. ಅದನ್ನ ನಾವು ಎಂ ಬೈ ಎಂ, ಯಾಕಂದ್ರೆ ಇಟ್ ವಿಲ್ ಬಿ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ವೇರ್ ಎ ಐ ಜೆ ವಿಲ್ ಬಿ ಈಕ್ವಲ್ ಟು 0 when I is not equal to j, and it will be equal to some k when I is equal to j, where k is some constant. K ಅನ್ನೋದು ಒಂದು ಕಾನ್ಸ್ಟೆಂಟ್. ಅಂದ್ರೆ ಅರ್ಥ ಏನು? I equal to j ಆದಾಗ ai ಆಗುತ್ತೆ. ai ಅಂತಂದ್ರೆ ಇವು ಯಾವ ಎಲಿಮೆಂಟ್ಗಳು? ಡಯಾಗನಲ್ ಎಲಿಮೆಂಟ್ಸ್. ಸೊ a11, a22, a33, a44, these are all diagonal elements. ಸೊ ಈ ಡಯಾಗನಲ್ ಎಲಿಮೆಂಟ್ಗಳು ಸೇಮ್ ಇರಬೇಕು ಅಂತ ಅರ್ಥ. ಇನ್ನು ಐ ಈಸ್ ನಾಟ್ ಈಕ್ವಲ್ ಟು ಜೆ ಅಂತಂದ್ರೆ ಇಟ್ ಈಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ನಾನ್ ಡಯಾಗನಲ್ ಎಲಿಮೆಂಟ್ಸ್. ಸೊ ನಾನ್ ಡಯಾಗನಲ್ ಎಲಿಮೆಂಟ್ಸ್ ಗಳು ಏನಾಗಿರಬೇಕು? 0 ಆಗಿರಬೇಕು. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ನ ಈ ರೀತಿ ಕೂಡ ಎಕ್ಸ್ಪ್ರೆಸ್ ಮಾಡ್ತಾರೆ. ಒಂದೆರಡು ಎಕ್ಸಾಂಪಲ್ ತಗೋಣ. ಒಂದು ಮ್ಯಾಟ್ರಿಕ್ಸ್ ಇದೆ ಬಿ 5 0 0 5. ನೋಡಿ, it is a square matrix of order 2 by 2 and it is a diagonal matrix. ಯಾಕಂದ್ರೆ ನಾನ್ ಡಯಾಗನಲ್ ಎಲಿಮೆಂಟ್ಗಳು 0 ಆಗಿದೆ. ಇನ್ನು ಡಯಾಗನಲ್ ಎಲಿಮೆಂಟ್ಗಳು ನೋಡಿ, ಡಯಾಗನಲ್ ಎಲಿಮೆಂಟ್ಗಳು ಸೇಮ್ ಇದೆ, 5 ಇದೆ, 5 ಇದೆ. therefore it is a scalar matrix. ಇನ್ನೊಂದು ಯಾವುದೋ ಒಂದು ತಗೊಳ್ರಿ, ಮ್ಯಾಟ್ರಿಕ್ಸ್ ಎಂ ಅಂತ ತಗೊಳ್ಳಿ. ಎಂ is a matrix. ಇಲ್ಲಿ ಒಳಗಡೆ ಎಲಿಮೆಂಟ್ಗಳು ಯಾವ ರೀತಿ ಇರಲಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ -2 0 0 0 -2 0 0 0 -2. ನೋಡಿ, it is a square matrix of order 3 by 3 and it is a diagonal matrix. ಯಾಕಂದ್ರೆ ನಾನ್ ಡಯಾಗನಲ್ ಎಲಿಮೆಂಟ್ಗಳು 0 ಇದೆ. ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಯಾಕೆಂತಂದ್ರೆ ನಾನ್ ಡಯಾಗನಲ್ ಎಲಿಮೆಂಟ್ಗಳು 0 ಇರೋದ್ರ ಜೊತೆಗೆ ಇಲ್ಲಿ ಡಯಾಗನಲ್ ಎಲಿಮೆಂಟ್ಗಳು ನೋಡಿ ಸೇಮ್ ಇದೆ, -2 -2 -2 5 5. ಈ ರೀತಿ ಡಯಾಗನಲ್ ಎಲಿಮೆಂಟ್ಗಳು ಈಕ್ವಲ್ ಆಗಿತ್ತು ಅಂತಂದ್ರೆ ಅದನ್ನ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರೀತೀವಿ. ಇನ್ನು ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್, ದಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇದು ಬಹಳ ಇಂಪಾರ್ಟೆಂಟ್ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಇದನ್ನ ಡೆಫಿನೇಷನ್ ಮಾಡಿ. ಡೆಫಿನೇಷನ್ ನೋಡಿ, ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ A equal to Aij is said to be
said to be an identity matrix. An identity matrix. ಯಾವಾಗ ಇದನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಅಂತಂದ್ರೆ identity matrix if all its diagonal elements are equal to 1. ಸೊ ಡಯಾಗ್ನಲ್ ಎಲಿಮೆಂಟ್ಗಳೆಲ್ಲ ಏನಾಗಿರ್ಬೇಕು ಅಂತಂದ್ರೆ 1 1 1 1 ಆಗಿರ್ಬೇಕು. ಸೊ ಡಯಾಗ್ನಲ್ ಎಲಿಮೆಂಟ್ಗಳಲ್ಲಿ 1 1 1 ಆಗಿದೆ ಅಂತಂದ್ರೆ ಸೊ ಸೇಮ್ ಇದಾವ ಅಂತ ಅರ್ಥ. ಸೇಮ್ ಇದೆ ಅಂತಂದ್ರೆ ಆಟೋಮೆಟಿಕಲಿ ಇಟ್ ಈಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಬಟ್ ಕಾನ್ವರ್ಸ್ is not true. Means every scalar matrix need not be identity matrix. Again, every identity matrix is a diagonal matrix, but again converse is not true. Andre every diagonal matrix need not be an identity matrix. Adhe riti every identity matrix is a square matrix. Again converse is not true. Andre every square matrix need not be an identity matrix. So ee riti result ಗಳು ಬರುತ್ತೆ. ಅದೇ ರೀತಿ every scalar matrix is a diagonal matrix, but every diagonal matrix need not be scalar. ಅದೇ ರೀತಿ every scalar matrix is a square matrix, but every square matrix need not be a scalar matrix. ಅದೇ ರೀತಿ every diagonal matrix is a square matrix, but every square matrix need not be diagonal matrix. ಸೊ ಈ ರೀತಿ ಒಂದು ಅಬ್ಸರ್ವೇಷನ್ ನೀವು ನೆನ್ಪಿಡ್ಬೇಕು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ತಗೊಳ್ತೀವಿ. ಇದನ್ನ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತನಾದ್ರೂ ಡಿಫೈನ್ ಮಾಡಿ ಅಥವಾ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತನಾದ್ರೂ ಡಿಫೈನ್ ಮಾಡಿ ಏನು ಪ್ರಾಬ್ಲಮ್ ಆಗಲ್ಲ. ಅಂದ್ರೆ a scalar matrix A equal to Aij is said to be an identity matrix if all its diagonal elements are equal to 1. ಅಂದ್ರೆ ಎಲ್ಲಾ ಡಯಾಗ್ನಲ್ ಎಲಿಮೆಂಟ್ ಗಳು ಏನಾಗಿರ್ಬೇಕಂದ್ರೆ 1 1 1 ಆಗಿರ್ಬೇಕು. ಹಾಗಾದ್ರೆ ನಾನ್ ಡಯಾಗ್ನಲ್ ಎಲಿಮೆಂಟ್ ಗಳು ಏನಾಗಿರ್ಬೇಕು? ಆಬ್ವಿಯಸ್ಲಿ ದೇ ವಿಲ್ ಬಿ ಈಕ್ವಲ್ ಟು 0. ಯಾಕಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ ಅಂತಂದ್ರೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ವಿಲ್ ಬಿ ಈಕ್ವಲ್ ಟು 0. ಹಾಗಾದ್ರೆ ಆಗ್ಲೇ ಹೇಳಿದೆ ನಾನು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಬದಲಿಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತೇಳಿ ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅಂತಂದ್ರೆ ಅಫ್ಕೋರ್ಸ್ ಯೂಸ್ ಮಾಡ್ಕೊಳ್ಬಹುದು. ಏನಾಗುತ್ತೆ ಅವಾಗ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ A equal to Aij is said to be an identity matrix if all its diagonal elements are equal to 1. ಅವಾಗ್ಲೂ ಕೂಡ ಡೆಫಿನೇಷನ್ ಹೋಲ್ಡ್ ಆಗುತ್ತೆ. ಆಗ್ಲೂ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳಿರೋದ್ರಿಂದ ಇಲ್ಲೂ ಕೂಡ ನಾನ್ ಡಯಾಗ್ನಲ್ ಎಲಿಮೆಂಟ್ ಗಳನ್ನ 0 ಅಂತಾನೆ ಡಿಫೈನ್ ಮಾಡ್ತಿದೀವಿ ಅಂತ ಅರ್ಥ. ಈಗ ಇದನ್ನ ಜನರಲ್ ಆಗಿ ಈ ರೀತಿ ಕೂಡ ಡಿಫೈನ್ ಮಾಡ್ತಾರೆ. So a matrix A equal to Aij where order is of m by m. Yes, it is said to be identity matrix if Aij will be equal to 0 if I is not equal to j, and it will be equal to 1 if I is equal to j. ಇದರ ಅರ್ಥ ಏನು? ಡಯಾಗ್ನಲ್ ಎಲಿಮೆಂಟ್ ಗಳೆಲ್ಲನೂ 1 ಆಗಿರಬೇಕು, ನಾನ್ ಡಯಾಗ್ನಲ್ ಎಲಿಮೆಂಟ್ ಗಳೆಲ್ಲನೂ 0 ಆಗಿರಬೇಕು ಅಂತ ಅರ್ಥ. ಸೊ 1/1 ಮ್ಯಾಟ್ರಿಕ್ಸ್ ಇತ್ತು ಅಂತಂದ್ರೆ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಜಸ್ಟ್ 1 ಮಾತ್ರ, 1/1 ಮ್ಯಾಟ್ರಿಕ್ಸ್. ಇನ್ನು 2/2 ಮ್ಯಾಟ್ರಿಕ್ಸ್ ಇತ್ತು ಅಂತಂದ್ರೆ ಆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ 1 0 0 1. ನೋಡಿ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ 0, ಡಯಾಗ್ನಲ್ ಎಲಿಮೆಂಟ್ಸ್ ಗಳು 1 ಗೆ ಈಕ್ವಲ್ ಆಗಿರುತ್ತೆ. ಇನ್ನು 3/3 ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ 1 0 0 0 1 0 0 0 1. ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿತ್ ಆರ್ಡರ್ 3/3. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಒಂದು ಸ್ಪೆಷಲ್ ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಇದನ್ನ ನಾವು ಒಂದು ಸಿಂಬಲ್ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತೀವಿ. ಏನು ಅಂತಂದ್ರೆ ಐ ಅಂತ ಒಂದು ಸಿಂಬಲ್. ಜೊತೆಗೆ ಕೆಳಗಡೆ ಆರ್ಡರ್ ಕೂಡ ಬರೀತೀವಿ ನಾವು. ಏನಂತಂದ್ರೆ IN ಅಂತ ಬರೀತೀವಿ. ಎನ್ ಅಂತಂದ್ರೆ ನೋಡಿ ಏನಂತ ಬರೀತೀವಿ? ಐ ಅಂತ ಬರೀತೀವಿ, IN. ಸೊ ಸಪೋಸ್ ಇದನ್ನ ನಾನು 1 ಅಂತ ಬರೆದ್ರೆ I1 ಅಂತ ಬರೆದ್ರೆ ಇದರ ಅರ್ಥ ಏನು ಅಂತಂದ್ರೆ ಇಟ್ ಈಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿತ್ ಆರ್ಡರ್ 1/1. ಯಾಕಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಇಟ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಹಾಗಾಗಿ 1/1 ಅಂತ ಬರೆಯೋ ಅವಶ್ಯಕತೆ ಇಲ್ಲ. 1 ಅಂತ ಬರೆದ್ರೆ ಸಾಕು, ಅದು 1/1 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅರ್ಥ ಆಗ್ತದೆ. ಇನ್ನು I2 ಅಂತ ಬರೆದ್ರೆ ಇಟ್ ಈಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2/2 ಅಂತ ಅರ್ಥ. ಇನ್ನು I3 ಅಂತ ಬರೆದ್ರೆ ಇಟ್ ಈಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3/3 ಅಂತ ಅರ್ಥ. ಅದೇ ರೀತಿ IN ಅಂತ ಬರೆದ್ರೆ ಇಟ್ ಈಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ n/n ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಇದರ ಅರ್ಥ. ಸೊ ಇದೇನು ಅಂತಂದ್ರೆ ರಿಗಾರ್ಡಿಂಗ್ ಐಡೆಂಟಿಟಿ ಮ್ಯಾಟ್ರಿಕ್ಸ್.
ಇನ್ನು ನೆಕ್ಸ್ಟ್ ಟೈಪ್ ಆಫ್ ಮ್ಯಾಟ್ರಿಕ್ಸ್ ಯಾವುದು ಅಂದ್ರೆ ಲಾಸ್ಟ್ ಒನ್ ಈಸ್ ಝೀರೋ ಮ್ಯಾಟ್ರಿಕ್ಸ್. ಸೊ ಹೆಸರೇ ಹೇಳುತ್ತೆ ಏನಂದ್ರೆ ಆಲ್ ದ ಎಲಿಮೆಂಟ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು ಝೀರೋ. ಸೊ ಅದನ್ನ ಡಿಫೈನ್ ಮಾಡೋಣ. ಎ ಮ್ಯಾಟ್ರಿಕ್ಸ್ ಎ ಈಕ್ವಲ್ ಟು Aij ವೇರ್ ದ ಆರ್ಡರ್ ಈಸ್ m/n. ಅಂದ್ರೆ ಇಲ್ಲಿ ಝೀರೋ ಮ್ಯಾಟ್ರಿಕ್ಸ್ಗೆ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕನ್ನೋ ರೂಲ್ ಇಲ್ಲ. ಇಟ್ ಮೇ ಬಿ ಎನಿ ಮ್ಯಾಟ್ರಿಕ್ಸ್, ಎನಿ ಟೈಪ್ ಆಫ್ ಮ್ಯಾಟ್ರಿಕ್ಸ್. ಸೊ ಎ ಮ್ಯಾಟ್ರಿಕ್ಸ್ A equal to Aij is said to be a zero matrix if all its elements are equal to 0. ಸೊ ಎಲ್ಲಾ ಎಲಿಮೆಂಟ್ಗಳು ಏನಾಗಿರ್ಬೇಕು ಅಂತಂದ್ರೆ 0 ಆಗಿರ್ಬೇಕು. ಅವಾಗ ಮಾತ್ರ ಅದನ್ನ ಝೀರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಕ್ವೇರ್ ಮ್ಯಾಟ್ರಿಕ್ಸೇ ಆಗಿರ್ಬೇಕು ಅನ್ನೋ ರೂಲು ಏನೂ ಇಲ್ಲ. ಮತ್ತು ಝೀರೋ ಮ್ಯಾಟ್ರಿಕ್ಸ್ ಅನ್ನ ಯಾವ ಒಂದು ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ ಅಂತಂದ್ರೆ O ಅನ್ನೋ ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ. ಹೆಂಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ನ I ಅನ್ನೋ ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಲ್ಲ, ಆ ರೀತಿ ಝೀರೋ ಮ್ಯಾಟ್ರಿಕ್ಸ್ ನ 0 ಅಥವಾ O ಅನ್ನೋ ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ. ಆರ್ಡರ್ ಅದು ಸಿಚುವೇಶನ್ ಮೇಲೆ ಡಿಪೆಂಡ್. ಆರ್ಡರ್ ಕಾಂಟೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಅದರ ಆರ್ಡರ್ ಏನ್ ತಗೊಳ್ಬೇಕು ಅನ್ನೋದನ್ನ ಅಲ್ಲಿ ಡಿಸೈಡ್ ಮಾಡ್ತೀವಿ. ಸೊ ಇಲ್ಲಿ ಒಂದೆರಡು ಎಕ್ಸಾಂಪಲ್ ನೋಡೋದಾದ್ರೆ ಐಡೆಂಟಿಟಿ ಯಾವುದು ಝೀರೋ ಮ್ಯಾಟ್ರಿಕ್ಸ್ಗೆ ಇಲ್ಲಿ ಎ ಅಂತಾನೆ ಬರಿಬಾರ್ದು. ಆಕ್ಚುಲಿ ನೋಡಿ, ಇಲ್ಲೂ ಅಷ್ಟೇನೆ ಐಡೆಂಟಿಟಿ ಮ್ಯಾಟ್ರಿಕ್ಸೇ ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ನಾನು ABC ಅಂತ ಬರೆದಿದ್ದೀನಿ. ಬಟ್ ಆಕ್ಚುಲಿ ಇದೆಲ್ಲನೂ I ಅಂತಾನೆ ಆಗ್ಬೇಕು. ಇದು ಕೂಡ I, ಇದು I3, ಇದು I2, ಇದು I1. ಸೊ ಇದು ನೆನ್ಪಿಡಿ. ಅಥವಾ ABC ಅಂತ ಬರೋದು ತೊಂದರೆ ಇಲ್ಲ, ಬಟ್ ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಸಿಂಪಲ್ ನ ಬಳಸ್ಬಿಟ್ಟಿದ್ದೀವಿ ನಾವು. ಹಾಗಾಗಿ ಸೊ ಅದೇ ರೀತಿ ಇಲ್ಲೂ ಕೂಡ ಇಲ್ಲಿ 0 ಅಂತನಾದ್ರೂ ತಗೊಳ್ಳಿ, A ಅಂತನಾದ್ರೂ ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ನೀವು ಬೇಕಿದ್ರೆ A ಅಂತಾನೆ ತಗೊಳ್ರಿ. 0 0 0 0 0 0. ಸೊ ಇದು ಝೀರೋ ಮ್ಯಾಟ್ರಿಕ್ಸ್. ಇವನ್ A ಅಂತ ಹೆಸರು ಕೊಟ್ಟರು ಕೂಡ ಇದು ಝೀರೋ ಮ್ಯಾಟ್ರಿಕ್ಸ್. ಬಟ್ ಸಿಚುವೇಶನ್ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಈ ರೀತಿ 0 ಅಂತ ಬಂದಿದ್ರೆ ಅದನ್ನ ಒಂದು ರಿಯಲ್ ನಂಬರ್ 0 ಅಂತ ಅನ್ಕೊಳ್ಬಾರ್ದು. ಇಟ್ ಇಸ್ ಅ ಮ್ಯಾಟ್ರಿಕ್ಸ್ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಅದು ಬಹಳ ಇಂಪಾರ್ಟೆಂಟ್. ಇನ್ನು ಎಲ್ಲಾದ್ರೂ ಒಂದ್ ಕಡೆ I ಅಂತ ಬಂದ್ರೆ ಅದರ ಅರ್ಥ ಏನಂತಂದ್ರೆ ಅದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಅದೇ ರೀತಿ O ಅಂತ ಬಂದ್ರೆ ಇದು ಝೀರೋ ಮ್ಯಾಟ್ರಿಕ್ಸ್, ನಾಟ್ ರಿಯಲ್ ನಂಬರ್ 0. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಇನ್ನೊಂದು ಯಾವುದೋ ಒಂದು X ಅಂತ ತಗೊಳ್ರಿ, 0 0 0. ನೋಡಿ, ಇಲ್ಲಿ ಎಲ್ಲೂ ಕೂಡ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲ. ಇವನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೂಡ ಆಗಿರಬಹುದು. ಸರ್ ಫಾರ್ ಎಕ್ಸಾಂಪಲ್ B ನೋಡಿ, 0 0 0 0 0 0 ಅಗೇನ್ 0 0. ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೂಡ ಆಗಬಹುದು ಅಥವಾ ರೆಕ್ಟಾಂಗ್ಯುಲರ್ ಮ್ಯಾಟ್ರಿಕ್ಸ್ ಕೂಡ ಆಗಿರ್ಬೋದು. ಸೊ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಈ ಮೂರು ಏನು ಅಂತಂದ್ರೆ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಸ್. ಸೊ ಇಲ್ಲಿಗೆ ಆಲ್ಮೋಸ್ಟ್ ರೋ ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಅದರಲ್ಲೇ ಸ್ಕೇಲಾರ್ ಮತ್ತು ಐಡೆಂಟಿಟಿ ಮತ್ತು ಝೀರೋ ಮ್ಯಾಟ್ರಿಕ್ಸ್ ಇಷ್ಟನ್ನ ಡಿಸ್ಕಸ್ ಮಾಡಿದ್ವಿ.